ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ನೋಡಿದ್ದಾದಮೇಲೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ರೆಡ್ ರೈಸ್ ಯೂಸ್ ಮಾಡಿಕೊಂಡು ದೋಸೆ ಹಿಟ್ಟು ಇದನ್ನೆಲ್ಲ ಹೇಗೆ ಮಾಡ್ಕೊಳ್ತೀನಿ, ಹಾಗೆ ಒಂದು ಹಾಲಿನ ಪೌಡರ್ ಯೂಸ್ ಮಾಡ್ಕೊಂಡು ಒಂದು ಸ್ವೀಟ್ ರೆಸಿಪಿನೂ ಕೂಡ ಮಾಡಿದ್ದೀನಿ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಇಲ್ಲಿ ನಾನು ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು ಬಾಕ್ಸ್ ತೊಗೊಂಡು ಅದಕ್ಕೆ 1 ಗ್ಲಾಸಷ್ಟು ರೆಡ್ ರೈಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಊರಿಂದ ತೊಗೊಬಂದಿರೋಂಥ ರೆಡ್ ರೈಸೇನೆ, ಅದನ್ನು ಕೂಡ 1 ಗ್ಲಾಸಷ್ಟು ಹಾಕಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಇಡ್ಲಿ ಅಕ್ಕಿ, ಹಾಗೆ 1 ಗ್ಲಾಸಷ್ಟು ದೋಸೆ ಅಕ್ಕಿ, ಇದನ್ನೆಲ್ಲ ಸೇರಿ 4 ಗ್ಲಾಸ್ ಆಯಿತು. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಉಂಡೆ ಬೇಳೆ ಬರುತ್ತಲ್ಲ ಅದನ್ನು ಕೂಡ ಸೇರಿ 1 ಗ್ಲಾಸಷ್ಟು ಬರೋ ಥರ ಮಾಡ್ಕೊಂಡಿದ್ದೀನಿ. ಇದು ಅರ್ಧ ಗ್ಲಾಸು, ಅದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿದ್ದಾದಮೇಲೆ 1 ಇಡಿಯಷ್ಟು ಹೆಸರುಬೇಳೆನ ಹಾಕ್ಕೊಳ್ತೀನಿ. ಈ ರೀತಿ ಬೇಳೆಗಳನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ದೋಸೆನೂ ಕೂಡ ಸ್ವಲ್ಪ ಹೆಲ್ದಿಯಾಗಿ ರೆಡಿ ಆಗುತ್ತೆ ಅಂತ ಅಷ್ಟೇ. ಹಾಗೆ 1 ಇಡಿಯಷ್ಟು ಕಡಲೆಬೇಳೆ ಇದನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೆ 1 ಇಡಿಯಷ್ಟು ತೊಗರಿಬೇಳೆ, ಹಾಗೆ 1 ಇಡಿಯಷ್ಟು ಸಬ್ಬಕ್ಕಿನೂ ಹಾಕ್ಕೊಳ್ತೀನಿ. ಹಾಗೆ ಒಂದು 3 ರಿಂದ 4 ಸ್ಪೂನಷ್ಟು ಮೆಂತ್ಯ, ಇದನ್ನೆಲ್ಲನೂ ಕೂಡ ಹಾಕ್ಕೊಳ್ತೀನಿ. ನಾನು ಈ ರೆಡ್ ರೈಸು ಅನ್ನ ಮಾಡಲಿಕ್ಕೆ ಅಂತಲೇ ತೊಗೊಬಂದೆ, ಆದರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗ್ತಿಲ್ಲ. ಆದ್ದರಿಂದ ನಾನಿಲ್ಲಿ ದೋಸೆಗೆ ಹಾಕ್ಕೊಂಡು ಖಾಲಿ ಮಾಡ್ತಾಯಿದ್ದೀನಿ. ಮಾಮೂಲಿ ರೈಸ್ ತಿಂದು ರೂಢಿಯಾಗಿರೋರಿಗೆ ಈ ರೆಡ್ ರೈಸ್ ಬೇಗ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ರೈಸ್ನ ದೋಸೆಗೆ ಇಂಥವಕ್ಕೆಲ್ಲ ಹಾಕ್ಕೊಂಡು ಖಾಲಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸಬ್ಬಕ್ಕಿನೂ ಹಾಕಿದ್ದಾಯಿತು. ಇವನ್ನೆಲ್ಲ ಒಂದೊಂದು ಇಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಹಾಕಿದಾದ್ಮೇಲೆ ಒಂದು 4 ರಿಂದ 5 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ನಾನು ತೊಳೆದಿದ್ದು ನೋಡಿ, ಈ ದೊಡ್ಡ ಬಕೆಟ್ ಅಷ್ಟು ಆಯಿತು, ಅಷ್ಟು ಸರ್ತಿ ತೊಳೆದಿದ್ದೀನಿ ಅಕ್ಕಿನ. ಹಾಗೆ ಈ ನೀರನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ, ಇದನ್ನೆಲ್ಲ ಗಿಡಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆದ್ದರಿಂದ ನೀರನ್ನು ವೇಸ್ಟ್ ಮಾಡದೆ ಎಲ್ಲನೂ ಈ ರೀತಿ ಬಕೆಟ್ಗೆ ಹಾಕ್ಕೊಳ್ತೀನಿ. ಹಾಗೆ ಈ ರೀತಿ ಅಕ್ಕಿ ಎಲ್ಲ ಏನಾದರೂ ನೀರಿಗೆ ಹೋಗ್ಬಿಡುತ್ತೆ ಅಂತ ಈ ಥರ ಒಂದು ಫಿಲ್ಟ್ರ್ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ನೀರನ್ನು ಹಾಕ್ತೀನಿ. ಆವಾಗ ಅಕ್ಕಿ ಎಲ್ಲ ಏನೂ ಹೊರಗಡೆ ಹೋಗಲ್ಲ. ಆದ್ದರಿಂದ ಈ ರೀತಿ ಟ್ರೈ ಮಾಡ್ತೀನಿ. ಫಸ್ಟ್ ಒಂದು ಸರ್ತಿ ಮಾತ್ರ ಹಂಗೆ ಬಗ್ಗಿಸ್ತೀನಿ, ಇನ್ನೆಲ್ಲ ಸರ್ತಿನೂ ಕೂಡ ಈ ರೀತಿ ಮಾಡ್ಕೊಳ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಬೇಳೆನೂ ಕೂಡ ಏನು ಚೆಲ್ಲಲ್ಲ. ಹಾಗೆ ನೋಡಿ, ಇಲ್ಲಿ ಅದಿತಿ ಏನು ಮಾಡ್ತಿದ್ದಾಳೆ ಅಂತ. ಇದು ಆಲ್ಮೋಸ್ಟ್ ಅಲ್ಲಿ ಸಂಜೆ ಆಗಿತ್ತು. ನನ್ನ ಪಾವನಿಮ್ಮ ಸ್ಕೂಲಿಂದ ಬರ್ತಿದ್ಲು, ಅಷ್ಟರೊಳಗಡೆ ನಾನೇನಕ್ಕೂ ಒಳಗಡೆ ಬಂದರೆ ನೋಡಿ, ಇವಳು ಮೇಲೆ ಹತ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾಳೆ. ಇನ್ನೂ ಬಕೆಟ್ ಅಲ್ಲೇ ಇದೆ. ಆ ಬಕೆಟು ಈಗ ಹಸ್ಬೆಂಡ್ ಬಂದು ಎತ್ತಿಡ್ತಾರೆ. ಬೆಳಗ್ಗೆಯಿಂದ ಅವ್ರು ಕೆಲಸ ಮಾಡ್ತಿದ್ರು, ಆದ್ದರಿಂದ ಅದನ್ನ ಎತ್ತಿಟ್ಟಿರಲಿಲ್ಲ, ಈಗ ಎತ್ತಿಡ್ತಾರೆ. ಈಗ ಪಾವನಿನೂ ಕೂಡ ಬಂದಳು, ಅವಳು ಫ್ರೆಶ್ ಅಪ್ ಆಗೋದ್ರೊಳಗಡೆ ಇಲ್ಲಿ ಕೂಪರ್ಗೂ ಲೂನಿಗೂ ಊಟ ಕೊಟ್ಟಿದ್ದಾರೆ. ಈ ಮರಿಗಳಿರೋದ್ರಿಂದ ಕಾರಣ ಅದು ಎಷ್ಟು ಸರ್ತಿ ಹಾಲು ಹಾಕಬೇಕೋ ಗೊತ್ತಿಲ್ಲ, ಆದರೆ 3 ಟೈಮ್ ಕಂಪಲ್ಸರಿ ಅನ್ನ ಹಾಕ್ತಾರೆ. ಆದರೆ ಮಧ್ಯ ಕೂಪರ್ಗೂ ಮರಿಗಳಿಗೂ ಎಲ್ಲಕ್ಕೂ ಕೂಡ ಹಾಲು ಹಾಕ್ತಾನೆ ಇರಬೇಕು. ಹಾಗೆ ಇಲ್ಲಿ ಪಾವನಿನೂ ಅದಿತಿ ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವ್ರಿಗೆ ಇಲ್ಲಿ ಫ್ರೂಟ್ಸ್ ಕೊಡ್ತಾಯಿದ್ದೀವಿ. ಈ ರೀತಿ ಮನೆಯಲ್ಲಿ ಹಣ್ಣುಗಳಿದ್ರೆ ಒಂದು ಸರ್ತಿ ಕೂತ್ಕೊಂಡು ಎಲ್ಲರಿಗೂ ಮಕ್ಕಳಿಗೆ ಕಟ್ ಮಾಡಿಕೊಡ್ತಾರೆ ಹಸ್ಬೆಂಡು, ಎಲ್ಲರೂ ಕೂತ್ಕೊಂಡು ತಿಂತೀವಿ. ಇಲ್ಲಿ ಅದಿತಿಗೆ ವಾಟರ್ ಮೆಲನ್ ಅಂದರೆ ಎಷ್ಟು ಇಷ್ಟ ಅಂದರೆ ಆ ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಫುಲ್ಲು ತಿಂದುಬಿಡ್ತಾಳೆ. ನೋಡಿ, ತೋರಿಸ್ತಿದ್ದಾಳೆ ನಿಮಗೆ. ಅದೇ ರೀತಿ ಕೂಪರ್ಗೂ ಅಷ್ಟೇ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ಅವನು ಕೂಡ ಫುಲ್ ಎಂಜಾಯ್ ಮಾಡ್ತಾನೆ ಹಣ್ಣುಗಳು ಮಾತ್ರ. ಪ್ರತಿಯೊಂದು ಹಣ್ಣು ತಿಂತಾನೆ, ವಾಟರ್ ಮೆಲನ್, ಮ್ಯಾಂಗೋ, ಅದ್ರಾಗೂ ರಾ ಮ್ಯಾಂಗೋ ಅಂತ ತುಂಬ ಇಷ್ಟಪಟ್ಟು ತಿಂತಾನೆ. ನೀವು ಯಾವುದೇ ರೀತಿ ಫ್ರೂಟ್ ಕೊಟ್ಟರು ಎಂಜಾಯ್ ಮಾಡ್ತಾನೆ ಅವನು. ಅದಿತಿಗೆ ಅಷ್ಟು ಮ್ಯಾಂಗೋ ಇಷ್ಟ ಇಲ್ಲ, ಆದರೆ ಪಾವನಿಗೆ ತುಂಬಾ ಇಷ್ಟ ಮ್ಯಾಂಗೋ ಅಂದರೆ. ಅವಳು ಇಲ್ಲಿ ಹೇಳ್ತಿದ್ದಾಳೆ, ಅದಿತಿ ವಾಟರ್ ಮೆಲನ್ ತಿನ್ನಲಲ್ಲ, ಅದೇ ರೀತಿ ನಾನು ಮ್ಯಾಂಗೋ ತಿಂತೀನಿ ನೋಡು ಅಂತ. ನೋಡಿರಿ, ಮ್ಯಾಂಗೋ ಕಟ್ ಮಾಡ್ಬೇಕಾದ್ರೆ ಈ ಕಡೆ ಬಂದುಬಿಟ್ಟಿದ್ದಾನೆ ಕೂಪರ್ ಆಲ್ರೆಡಿ. ಇಲ್ಲಿ ತೋರಿಸ್ತಿದ್ದಾಳೆ ಅವಳು. ನೋಡಿ, ಮ್ಯಾಂಗೋ ನಾನು ಯಾವ ರೀತಿ ತಿಂತೀನಿ ಅಂತ. ಅವಳಿಗೆ ಅಷ್ಟಿಷ್ಟ ಮ್ಯಾಂಗೋ ಅಂದರೆ. ಆದ್ದರಿಂದ ಈ ಸೀಸನ್ ಇರೋವರೆಗೂ ಕಂಪಲ್ಸರಿ ಮ್ಯಾಂಗೋ, ವಾಟರ್ ಮೆಲನ್ ಇವೆಲ್ಲನೂ ಕೂಡ ಮಕ್ಕಳು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಹಸ್ಬೆಂಡ್ ಎಲ್ಲರಿಗೂ ಕಟ್ ಮಾಡಿಕೊಡ್ತಿದ್ದಾರೆ. ಫಸ್ಟ್ ಒಂದು ಅರ್ಧ ವಾಟರ್ ಮೆಲನ್, ಹಾಗೆ ಒಂದು 3 ರಿಂದ 4 ಮ್ಯಾಂಗೋನ ಕಟ್ ಮಾಡಿ ತಿಂದಾಯ್ತು. ಈಗ ತಿಂದ್ಬಿಟ್ಟು ಈಗ ಸ್ವಲ್ಪ ಹೊರಗಡೆ ಹೋಗಬೇಕು. ಎಲ್ಲಿಗೆ ಹೋಗ್ತೀನಪ್ಪ ಅಂದರೆ ಬಿಗ್ ಬಜಾರ್ಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಆದರೆ ಹೋಗಿದ್ದೆ ಒಂದು ಕಾರಣ, ಅಲ್ಲಿ ಹೋಗೋಷ್ಟರೊಳಗಡೆ ಗಾಡಿ ಪಂಚರ್ ಆಯಿತು. ಆದ್ದರಿಂದ ಇಲ್ಲೇ ಒಂದು 15 ಮಿನಿಟ್ಸು ಟೈಮ್ ವೇಸ್ಟ್ ಆಯಿತು. ಅವರು ಪಂಚರ್ ಹಾಕ್ಸ್ಕೊಬರಕ್ಕೆ ಹೋದರು, ನಾವಿಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೀವಿ. ಇಲ್ಲಿ ಕೆಲವರು ಬಾಕ್ಸ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಿದ್ದೀರಾ, ಅವ್ರಿಗೋಸ್ಕರ ತೋರಿಸ್ತೀನಿ. ನೋಡಿ, ಇಲ್ಲೇ ಬಾಕ್ಸ್ ತೊಗೊಂಡಿದ್ದು. ಬಾಕ್ಸ್ಗಳಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಬಾಕ್ಸ್ ಬಂದು
ಪಾವನಿಗೆ ಕಳಿಸೋದು 7:59. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಮಕ್ಕಳು ಪ್ರತಿಯೊಂದು ಕಡೆ ಗ್ಲಾಸುಗಳು ಬಾಕ್ಸುಗಳು ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ಅವರೆಲ್ಲಿ ಬೀಳಿಸ್ಬಿಡ್ತಾರೋ ಅಂತ ನನಗೆ ಭಯ. ನಾನು ಅವ್ರ ಹಿಂದೆನೇ ಇರ್ತೀನಿ. ಇಲ್ಲಿ ಓಲೋ ಉಪ್ಪು ಕಾಣಿಸ್ತು, ಅದನ್ನು ಟ್ರೈ ಮಾಡ್ತಿದ್ದಾರೆ. ನಾನು ಇಲ್ಲಿ ಮಕ್ಳಿಗೆ ಇದನ್ನು ಕೊಡಿಸ್ದೆ. ಇವರಿಬ್ಬರಿಗೂ ಬರ್ತಾ ಇರಲಿಲ್ಲ, ಆದರೆ ಮನೆಗೆ ತಗೊಂಡು ಬಂದಮೇಲೆ ಸ್ವಲ್ಪ ಟ್ರೈ ಮಾಡಿ ಕಲ್ತಿದ್ದಾರೆ. ಈಗ ಸ್ವಲ್ಪ ನೈಟ್ ಊಟಕ್ಕೆ ಮುದ್ದೆ ಮಸೊಪ್ಪು ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಈಗ ರುಬ್ಬಿರೋ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟನ್ನ ಎತ್ತಿಡಬೇಕು. ಇದನ್ನೆಲ್ಲ ಹೊರಗಡೆ ರುಬ್ಬಿಸ್ಕೊಬಂದೆ, ಇದನ್ನೇನು ಗ್ರೈಂಡರ್ಗೆ ಹಾಕಿಲ್ಲ. ಈಗ ದೋಸೆ ಹಿಟ್ಟನ್ನ ಮತ್ತು ಇಡ್ಲಿ ಹಿಟ್ಟನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾಳೆ ತೆಗೆದಿಟ್ಕೊಂಡು ಇದನ್ನೆಲ್ಲ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ನಾನು ಈ ರೀತಿ ಹುಳಿ ಬಂದಮೇಲೆ ಫ್ರಿಜ್ಜಿಗೆ ಇಡಲ್ಲ, ನಾನು ರುಬ್ಕೊಬಂದಿದ್ದ ದಿವಸನೇ ಇದನ್ನೆಲ್ಲ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಆದ್ದರಿಂದ ಹುಳಿ ಬರಲ್ಲ. ನಮ್ಗೆ ಯಾವಾಗ ಬೇಕೋ ಅವಾಗ ಸ್ವಲ್ಪ ತೆಕ್ಕೊಂಡು ನಾವು ದೋಸೆ ಅಥವಾ ಇಡ್ಲಿ ಮಾಡ್ಕೋಬೋದು. ನೋಡಿ ಇಲ್ಲಿ ಇದು ನೆಕ್ಸ್ಟ್ ಡೇ. ನಾನು ಇಷ್ಟು ದೋಸೆ ಹಿಟ್ಟು ತೆಗೆದಿಟ್ಕೊಂಡಿದ್ದೆ, ಯಾಕೆಂದರೆ ನಾವು ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಸ್ವಲ್ಪನೇ ತೆಗೆದಿಟ್ಕೊಂಡಿದ್ದೀನಿ. ದೋಸೆ ಬಂದು ಆದಿತ್ಯ ಒಬ್ಳಿಗೆ ಇಷ್ಟ, ಆದರೆ ಇಡ್ಲಿ ನಮ್ಮನೆ ಎಲ್ಲ ತಿಂತಾರೆ. ಒನ್ ಟೈಮ್ಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ಹಿಟ್ಟು ಸ್ವಲ್ಪ ಜಾಸ್ತಿ ತೆಗೆದಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಆದ್ದರಿಂದ ಕಡಲೆಬೀಜ ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ತಿದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವು ಹಾಕ್ಕೊಂಡಿದ್ದೀನಿ. ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡೆ ಒಗ್ಗರಣೆ ಮಾಡಿಕೊಂಡ್ರೆ ಕಡಲೆಬೀಜ ಚಟ್ನಿ ರೆಡಿ. ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇದು ಪಾವನಿ ಬಾಕ್ಸು. ಇವತ್ತಿಂದನೂ ಕೂಡ ಮತ್ತು ನೇಸರನು ಕೂಡ ಬರ್ತಾಳೆ, ಅವಳಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಇವತ್ತಿಂದ. ಹಾಗೆ ಸ್ನ್ಯಾಕ್ಸ್ಗೆ ಮ್ಯಾಂಗೋ ಇದನ್ನೆಲ್ಲ ಹಾಕಿ ಪಾವನಿನ ಕಳಿಸಿದ್ದಾಯಿತು. ನೋಡಿ ಇದೇ ಬಾಕ್ಸ್ ಹೇಳಿದ್ದು ನಾನು. ಬಾಕ್ಸ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಾವನಿಗೆ ಈ ಬಾಕ್ಸ್ ಕರೆಕ್ಟಾಗಿದೆ. ಇಲ್ಲಿ ಆದಿತಿಗೆ ದೋಸೆ ಮಾಡಿಕೊಟ್ಟೆ, ಅವಳಿಗೆ ಸಾಂಬಾರಿತ್ತು, ಸಾಂಬಾರು ಮತ್ತು ಚಟ್ನಿ, ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತವೆ. ರೆಡ್ ರೈಸು ಮತ್ತು ವೈಟ್ ರೈಸ್ಗೂ ಏನು ಡಿಫ್ರೆನ್ಸ್ ಏನಿರಲ್ಲ, ಆದ್ದರಿಂದ ಚೆನ್ನಾಗೇ ಬರುತ್ತೆ ದೋಸೆ. ನೋಡಿ ಇಲ್ಲಿ ನೆಕ್ಸ್ಟ್ ಡೇ ಬಂದು ನೇಸರ ಬಂದಾಯಿತು. ಅವಳನ್ನು ಇಲ್ಲಿ ಓಲೋಪ್ ಟ್ರೈ ಮಾಡ್ತಿದ್ದಾಳೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಆದಿತ್ಯ ಆಲ್ರೆಡಿ ಇಷ್ಟು ಕಲ್ತಾಯಿತು. ಅವಳಿಗೆ ಸ್ವಲ್ಪನೂ ಬರ್ತಾನೆ ಇರಲಿಲ್ಲ, ಆದರೆ ಇಷ್ಟು ಟ್ರೈ ಮಾಡ್ತಾಳೆ. ಪಾವನಿ ಅಲ್ಲೇ ಸ್ವಲ್ಪ ಟ್ರೈ ಮಾಡ್ತಿದ್ಲು. ಈಗ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಎತ್ತಿಡೋ ಟೈಮ್. ನೋಡಿ ಎಷ್ಟು ಪಾತ್ರೆ ಇದೆ ಅಂತ. ಇಡ್ಲಿ ದೋಸೆ ಏನಾದರೂ ಮಾಡಿದ್ರೆ ಇಷ್ಟು ಪಾತ್ರೆ ಕಂಪಲ್ಸರಿ ಆಗೇ ಆಗುತ್ತೆ. ಇವನ್ನೆಲ್ಲ ಎತ್ತಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ನೋಡಿ ಇದೆಲ್ಲ ಖಾಲಿ ಮಾಡ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಈಗ ಇದನ್ನೆಲ್ಲ ಜೋಡಿಸ್ಕೊಳ್ತೀನಿ. ಅಷ್ಟರೊಳಗಡೆ ಇಲ್ಲಿ ಹಸ್ಬೆಂಡು ಕೂಪರ್ಗೆಲ್ಲ ಕಣ್ಣು ಕ್ಲೀನ್ ಮಾಡ್ತಿದ್ದಾರೆ. ಇದನ್ನಂತೂ ಡೈಲಿ ಕಂಪಲ್ಸರಿ ಪಾವನಿ ಆಗಲಿ ಹಸ್ಬೆಂಡ್ ಆಗಲಿ ಕ್ಲೀನ್ ಮಾಡೇ ಮಾಡ್ತಾರೆ. ನೋಡಿ ನೇಸರನ್ ಯೂನಿಫಾರ್ಮ್ ಇದು. ಈ ವರ್ಷ ಈ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಈ ವರ್ಷದ್ದು. ಹೋದ ಸರ್ತಿ ಬರೀ ಟೀ ಶರ್ಟ್ಸ್ ಕೊಟ್ಟಿದ್ರು, ಈ ಸರ್ತಿ ಸ್ಕರ್ಟನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದ್ಲು. ಇಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಬಾತ್ ಮಾಡಿದ್ದೆ, ಅದನ್ನಿಲ್ಲಿ ತಿಂತಿದ್ದಾಳೆ. ನೋಡಿ ಕಂಪಲ್ಸರಿ ಆದಿತ್ಯ ಎಲ್ಲಿದ್ದರೆ ಕೂಪರಲ್ಲಿ ಇರ್ತಾನೆ. ನೋಡಿ ಅವಳು ತೊಡೆ ಮೇಲೆ ಮಲ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾನೆ. ಈಗ ಸಂಜೆ ಆಗಿತ್ತು. ಇಲ್ಲಿ ಮಕ್ಕಳು ಓದ್ಕೊಳ್ತಿದ್ದಾರೆ. ನಾನು ಮಧ್ಯಾಹ್ನ ಮೇಲೆ ಏನು ಶೂಟ್ ಮಾಡಿರಲಿಲ್ಲ, ಅದರಿಂದ ಸಂಜೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಸಂಜೆ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ. ಈ ಮಕ್ಕಳೆಲ್ಲ ಓದ್ಕೊಂಡು ಕೆಳಗಡೆ ಬರೋದ್ರೊಳಗಡೆ ನಾನು ಈ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೇಸರಂಗೆ ಮತ್ತು ಪಾವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಆದಿತ್ಯಗೆ ಏನು ಸ್ಟಾರ್ಟ್ ಆಗಿಲ್ಲ. ಅವಳು ಸುಮ್ಮನೆ ಕೂತ್ಕೊಂಡು ಓದ್ಕೊತಿದ್ದಾಳೆ ಅಷ್ಟೇ. ಅವಳೇನು ಟೈಮ್ ಪಾಸ್ ಮಾಡ್ತಿದ್ದಾಳೆ, ಅವಳು ಇಂಟ್ರೆಸ್ಟಾಗಿ ಓದ್ತಿಲ್ಲ. ಆದರೆ ನೇಸರಂಗೆ ಸ್ವಲ್ಪ ABCD ಕಲಿಸೋಣ ಅಂತ ಕೂರಿಸ್ಕೊಳ್ತಾ ಇದ್ದೀವಿ. ಇವಾಗ ಬನ್ನಿ ಇವತ್ತಿನ ಸ್ವೀಟ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಹಾಲು ಪೌಡ್ರ್ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡ್ತಿದ್ದೀನಿ. ಆ ಸ್ವೀಟ್ಗೆ ಇಲ್ಲಿ 1 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿ 1.5 ಕಪ್ಪಷ್ಟು ಶುಗರ್ ಪೌಡ್ರ್ ಆಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಮಾತ್ರ ಶುಗರ್ ಪೌಡ್ರ್ ಯೂಸ್ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ನೀವು 1.5 ಕಪ್ಪಷ್ಟನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಷ್ಟೇ. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನಂಗಿದ್ರೆ ಆ 1.5 ಕಪ್ಪಷ್ಟು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಾನು 1 ಕಪ್ಪಷ್ಟು ಶುಗರ್ ಪೌಡ್ರು ತೊಗೊಂಡಿದ್ದೀನಲ್ಲ, ಅದೇ ರೀತಿ 2 ಕಪ್ಪಷ್ಟು ಹಾಲಿನ ಪೌಡ್ರು ತೊಗೊಳ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಹಾಲಿನ ಪೌಡ್ರು ಜಾಸ್ತಿನೇ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಲೂನ ಮರಿ ಮತ್ತು ಕೂಪರು ಎಲ್ಲ ಸ್ವಲ್ಪ ಹಾಲು ಕುಡಿಯೋ ಜಾಸ್ತಿ ಅಲ್ವಾ, ಅವ್ರಿಗೆ ಅಕಸ್ಮಾತ್ ಹಾಲಿಲ್ಲ ಅಂದರೆ ಬೇಕಾಗುತ್ತೆ ಅಂತ ಸ್ವಲ್ಪ ಪೌಡ್ರು ಜಾಸ್ತಿ ತರಿಸಿಟ್ಕೊಳ್ತೀವಿ.
ಅದರಲ್ಲಿ ನಾನಿವತ್ತು ಸ್ವೀಟ್ ಮಾಡ್ತಾಯಿದ್ದೀನಿ. 2 ಕಪ್ಪಷ್ಟು ಹಾಲು ಪೌಡರ್, 1 ಕಪ್ಪಷ್ಟು ಶುಗರ್ ಪೌಡರ್, ಹಾಗೆ 1/4 ಕಪ್ಪಷ್ಟು ತುಪ್ಪ. ನೋಡಿ ಇಲ್ಲಿ ಅದೇ ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದೇ ಅಳತೆಯಲ್ಲಿ ಮಾಡಿದ್ರೆ ಸ್ವೀಟ್ ಅಂತೂ ಪರ್ಫೆಕ್ಟ್ ಬರುತ್ತೆ. ಒಂದು ಸರ್ತಿ ಇದೇ ಅಳತೆಯಲ್ಲಿ ಮಾಡಿ ನೋಡಿ. ಹಾಗೆ ಅರ್ಧ ಕಪ್ಪಷ್ಟು ಹಾಲು, ನೋಡಿ ಕರೆಕ್ಟಾಗಿ ಅರ್ಧ ಕಪ್ಪಷ್ಟು ತೊಗೊಳ್ತೀನಿ. ಹಾಗೆ ಸ್ವಲ್ಪ ಬಿಸಿ ಇದೆ, ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ಇಡ್ತಾಯಿದ್ದೀನಿ. ಅಷ್ಟರೊಳಗಡೆ ಇಲ್ಲಿ ತುಪ್ಪ ಹಾಕಿರೋದ್ರಿಂದ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹಾಲು ತಣ್ಣಗಾಗಿತ್ತು, ಅದನ್ನು ಕೂಡ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ನಾನು ಇದನ್ನು ಯಾವುದೇ ರೀತಿ ಸ್ಟವ್ ಮೇಲೆ ಇಟ್ಬಿಟ್ಟು ಮಿಕ್ಸ್ ಮಾಡ್ತಿಲ್ಲ. ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟವ್ ಮೇಲೆ ಇಡ್ತೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಗಂಟಾಗಲ್ಲ. ನೀವು ಹಾಲ್ಗೆನೆ ಬಿಸಿ ಮಾಡಿಕೊಂಡು ಹಾಕ್ತೀನಿ ಅಂದರೆ ಅದೆಲ್ಲ ಗಂಟಾಗ್ಬಿಡುತ್ತೆ. ಆದ್ದರಿಂದ ಈ ರೀತಿ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಾನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾಯಿತು. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ನಾನೀಗ ಸ್ಟವ್ ಅಂಟಿಸ್ಕೊಂಡು ಸಣ್ಣ ಉರಿ ಇಟ್ಕೊಳ್ತೀನಿ. ಅಂದರೆ ಮೀಡಿಯಮ್ ಫ್ಲೇಮ್ಗಿನ್ನ ಕಡಿಮೆನೇ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೂ ಕೂಡ ಇದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ಕೈ ಬಿಟ್ಟರೆ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಶುಗರ್ ಹಾಕಿರೋದ್ರಿಂದ ಇದು ತೆಳುವಾಗುತ್ತೆ. ಅದನ್ನು ಗಟ್ಟಿ ಆಗೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬಾಂಡಿಗೆ ಎಲ್ಲೂ ಅಂಟಬಾರ್ದು, ಅದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಲೇಯರ್ ಆಗಿ ಬರಬೇಕು. ನೋಡಿ ನೀವು ಹೆಂಗೆ ಮಾಡಿದ್ರು ಬಾಂಡಿಗೆ ಮಿಕ್ಸ್ ಅಂಟ್ಕೊಂಬಲ್ಲ. ಅದುವರೆಗೂ ಮಾಡಿದ್ರೆ ಸ್ವೀಟ್ ರೆಡಿ ಆಯಿತು ಅಂತ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೊಂದು 10 ನಿಮಿಷ ತಣ್ಣಗೆ ಹಾಕ್ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ಆಗಲೇ ಅಷ್ಟು ತೆಳುವಾಗಿ ಅನಿಸ್ತಿತ್ತಲ್ಲ, ನೋಡಿ ಈಗ ಇಷ್ಟು ಗಟ್ಟಿಯಾಗಿದೆ. ಈಗ ಇದನ್ನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆಗಳು ಮಾಡ್ಕೊಳ್ಳೋಣ. ನಾನೀಗ ಇದನ್ನು ಹೊರಗಡೆ ತೊಗೊಂಡೋಗಿ ಉಂಡೆ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ನೋಡಿ ಇಷ್ಟೇ ತುಪ್ಪ ಸವರ್ಕೊಂಡಿರೋದು. ನಾನು ಎಲ್ಲ ಉಂಡೆಗಳನ್ನೂ ಕೂಡ ಮಾಡ್ಕೋಬೋದು. ಯಾಕೆಂದರೆ ತುಪ್ಪ ಅದಕ್ಕೆ ಹಾಕಿರೋದ್ರಿಂದ ಇದಕ್ಕೇನು ಪದೇ ತುಪ್ಪ ಏನು ಅಂಟ್ಕೊಂಡು ಮಾಡೋವಂಥದ್ದೇನಿಲ್ಲ. ಒಂದು ಸರ್ತಿ ಕೈಗೆ ತುಪ್ಪ ಸವರ್ಕೊಂಡ್ರೆ ಸಾಕು. ಬನ್ನಿ ಈಗ ಉಂಡೆಗಳು ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಮಕ್ಕಳು ಕೂಡ ಬಂದರು. ಇಲ್ಲಿ ಮಕ್ಕಳು ಟೇಸ್ಟ್ ಮಾಡ್ತಿದ್ದಾರೆ. ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಸ್ವೀಟು ಅಷ್ಟೇ ಕರೆಕ್ಟಾಗಿತ್ತು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಹಾಕ್ಕೊಂಡ್ರೆ ನಿಮ್ಗೆ ಏನಾದ್ರು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಹಾಕ್ಕೊಂಡ್ರು ಪರವಾಗಿಲ್ಲ. ನಮ್ಮ ಮನೆಗೆ ಇದು ಕರೆಕ್ಟಾಗಿದೆ. ನೋಡಿ ಇಲ್ಲಿ 2 ಕಪ್ಪಷ್ಟು ಹಾಲಿನ ಪೌಡ್ರಿಗೆ ಒಂದು 50 ಉಂಡೆ ಅಷ್ಟು ಆಗಿತ್ತು. ಇನ್ನೊಂದು ಬರ್ಡೇ ಪಾರ್ಟಿ ಈ ಥರ ಏನಾರ ಇದ್ದರೆ ಮಕ್ಳಿಗೆ ಮಾಡೋವಂಥ ಈಸಿ ಸ್ವೀಟ್ ಅಂತಲೇ ಹೇಳ್ಬೋದು ಇದು. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.